ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರಾಧಿಕಾ ನೀನ್ ಚೆನ್ನಾಗಿರು ಅಂತ ಅವ್ರ ಮನ್ಸಾರೆ ನಿನ್ಗೆ ಆಶೀರ್ವಾದ ಮಾಡ್ಬೇಕು ಕಣೆ. ಅಮ್ಮ, ಇದೆಲ್ಲ ನಡೆಯುತ್ತೆ ಅಂತ ನಿನಗೆ ನಿಜವಾಗ್ಲೂ ಅನ್ಸುತ್ತಾ? ನಡಿಲೇಬೇಕು ಅಂತ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲು ನನ್ನ ಆಸೆ ನೆರವೇರ್ಲೇಬೇಕು. ಅದನ್ನ ನೀನ್ ನೆರವೇರಿಸ್ಕೊಡು ರಾಧಿಕಾ. ಅಪ್ಪನ ಜೊತೆ ಹುಟ್ಟೋರೆಲ್ಲ ಕೆಟ್ಟೋರು. ನನ್ ಮದ್ವೆಗೆ ಅವ್ರು ಯಾರ ಅವಶ್ಯಕತೆನೂ ಇಲ್ಲ ಅಂತ ಅವ್ರನ್ನೆಲ್ಲ ದೂರ ತಳ್ಳಿ ನೀನ್ ಯಾಕೆ ಅನಾಥೆ ತರ ಹಸೆ ಮಣೆ ಏರಿ ಮದ್ವೆ ಆಗ್ಬೇಕು ಹೇಳು? ಅಮ್ಮ, ಎಂತ ಪರಿಸ್ಥಿತಿ ಬಂದ್ರು ನನ್ ಮಗಳು ಅನಾಥೆ ತರ ಹಸೆ ಮಣೆ ಏರ್ಬಾರ್ದು ಕಣೆ. ಅದನ್ನ ನಾನು ಸಹಿಸ್ಕೊಳಕ್ ಆಗೋದಿಲ್ಲ. ಅಮ್ಮ, ನಾನ್ ಯಾಕೆ ಅನಾಥೆ ಆಗ್ತೀನಿ? ನನಗ್ ನೀನಿದ್ಯಾ, ನಮ್ಮ ಮನೆಯವ್ರೆಲ್ರೂ ಇದ್ದಾರೆ. ನಾವು ಮಾತ್ರ ಇದ್ರೆ ಸಾಲ್ದು ರಾಧಿಕಾ, ಎಲ್ರೂ ಇರ್ಬೇಕು. ಅದ್ ಕನ್ಸಲ್ ಮಾತ್ರ ಸಾಧ್ಯ ಅಮ್ಮ. ನಿಜವಾಗ್ಲೂ ಅದನ್ನ ನಿಮ್ಮ ಅಮ್ಮಂಗೋಸ್ಕರ ಮಾಡಿ ತೋರ್ಸಕ್ ಆಗೋದಿಲ್ವಾ ರಾಧಿಕಾ? ಅವ್ರೆಲ್ರೂ ಮುಂದೆ ನಿಂತು ನಿನ್ ಮದ್ವೆ ಮಾಡ್ಕೊಡ್ಬೇಕು. ಅಳಿಯಂದ್ರಿಗೂ ನಿನಗೂ ನೀವಿಬ್ರು ಸಂತೋಷವಾಗಿರಿ ಅಂತ ಅವ್ರ ಆಶೀರ್ವಾದ ಮಾಡ್ಬೇಕು. ಅಮ್ಮ, ಇವರೆಲ್ಲ ಹರ್ಸಿ ಆಶೀರ್ವಾದ ಮಾಡೋರಲ್ಲ ಅಮ್ಮ. ಅವಕಾಶ ಸಿಕ್ಕರೆ ಸಾಕು, ನಮ್ ಕಾಲೆಳ್ದು ನಾವು ಹಾಳಾಗದನ್ನ ಬಯಸೋರು. ಇರ್ಲಿ ಬಿಡು, ನಾವು ಅವ್ರನ್ನ ಬದಲಾಯಿಸೋಣ. ನೀನ್ ನಿಮ್ ದೊಡ್ಡಪ್ಪ ದೊಡ್ಡಮ್ಮನ್ನ ಬದಲಾಯಿಸು ರಾಧಿಕಾ. ಅದೆಲ್ಲ ಕಷ್ಟ. ಮನ್ಸ್ ಮಾಡಿದ್ರೆ ಅದ್ ನಿನ್ಗೇನ್ ಕಷ್ಟ ಅಲ್ಲ ರಾಧಿಕಾ. ಅಕ್ಕ, ಭಾವ, ಇಂದಿರಾ ಎಲ್ರನ್ನೂ ನಿನ್ ಕಡೆ ಬರೋ ಹಾಗೆ ಮಾಡು. ಅದ್ ನಿನ್ ಕೈಲಿ ಸಾಧ್ಯ ಆಗತ್ತೆ. ನೀನ್ ಅವ್ರ ಹತ್ರ ಹೇಗ್ ಮಾತಾಡ್ತೀಯ ನನಗ್ ಗೊತ್ತಿಲ್ಲ ರಾಧಿಕಾ. ರಾಧಿಕನ್ ಮದ್ವೆಗ್ ನಾವು ಬರಲ್ಲ ಅಂತ ಯಾರೊಬ್ರು ಹೇಳ್ಬಾರ್ದು ಅಷ್ಟೇ. ಬಂದು ಬಳಗ ಇಲ್ದೆ ಮದ್ವೆ ಮಾಡಕ್ ಹೋದ್ರೆ ಮದ್ವೆಗ್ ಬಂದಿರೋರೆಲ್ಲ ಇದು ಒಂದ್ ಮದ್ವೆನಾ ಅಂತ ಆಡ್ಕೊಂಡ್ ನಗೋಲ್ವೇನು? ಅಮ್ಮ, ನೀನ್ ಮಾತಾಡ್ತಿರೋದ್ ಹೇಗಿದೆ ಗೊತ್ತಾ? ಅವ್ರೆಲ್ರ ಕಾಲಿಗೂ ಬಿದ್ದು ಕರಿ ಅನ್ನೋ ತರ ಇದೆ.